ಕಂಪಲ್ಸರಿ ನೀರು ತಗೊಳ್ಳೋದನ. ಒಂದ್ ಸ್ವಲ್ಪ ವಿಷಯಗಳು ಹೆಂಗದಾವ ಅಂದ್ರೆ ರೀ, ನಾವು ಯಾರಿಗೂ ತಗೋದಿಲ್ಲ, ನಾವು ಯಾರಿಗೂ ಬಗ್ಗೋದಿಲ್ಲ. ಆದ್ರೆ ನಮ್ಮ ಸಂಘಟನೆ ನಿಯಮಗಳು ಏನದಾವು, ನಿಯಮಗಳ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡೋಣ. ಈ ಹಸಿರು ಶಾಲೆದಾಗ ಎಷ್ಟು ತಾಕತ್ ಐತಿ ಗೊತ್ತೈತಿ ನಿಮಗ? ಎಷ್ಟೈತ್ರಿ? ಈ ಹಸಿರು ಶಾಲೆ ಮನಸ್ಸು ಮಾಡಿತ್ತಂದ್ರ CM ಡೌನ್, PM ಡೌನ್, MLA MP ಭಾಳ ದೂರ ಉಳಿದ್ರ. CM PM ಇಳಿಸ್ಬೋದು. ಈ ಹಸಿರು ಶಾಲೆ ಮನಸ್ಸು ಮಾಡಿತ್ತಂದ್ರ ಭಾರತ ದೇಶದಾಗ ಅದಕ್ಕೆ MLA MP ಅಂತೂ ಲೆಕ್ಕದಾಗ ಹಿಡಿಬ್ಯಾಡ್ರಿ. ಅವ್ರ ಲೆಕ್ಕದಾಗ ಇಡೋದ ಏನಾಗಿರ್ತಿ, ಊರಾಗ ಬಂದ್ರಂದ್ರ ಕೋಟಿ ಗಟ್ಟಲೆ ಒಮ್ಮೆ 5 ವರ್ಷ MLA ಒಂದು MP ಎಂಟು ಕಳಿಸ್ತಾ ಗೊತ್ತೈತ್ರಿ. ಅವ್ರ ಪಗಾರ 2,38,000 ರೂಪಾಯಿ ತಿಂಗಳಕ್ಕ, ಇಲ್ಲಾಂದ್ರೆ 2,70,000 ರೂಪಾಯಿ. 5 ವರ್ಷಕ್ಕೆ 1,50,00,000 ರೂಪಾಯಿ ಅವ್ರದ್ದು ಅಷ್ಟು ಸಂಬಳ ಇದೆ. ಅಂದ್ರೆ ಎಲೆಕ್ಷನ್ದಾಗ 2 ನಂಬರ್ ದಂಧದ 50 ಕೋಟಿ 70 ಕೋಟಿ ಖರ್ಚು ಮಾಡ್ತಾರೆ. ಎಲ್ಲೇ ತರ್ತಾರೆ ಮಾಮಗಳ್ರೆ, ಎಲ್ಲೇ ತರ್ತಾರೆ ಅದನ್ನ? 2 ನಂಬರ್ ನಿಮ್ಮ ಪಗಾರನ 10,000 ಇದ್ದಾಗ ನೀವು 10 ಲಕ್ಷ ಖರ್ಚು ಮಾಡ್ತೀರಿ. ಯಾಕೆ ಮಾಡ್ತೀರಿ? 2 ನಂಬರ್ ಮಾಡಕ್ಕಲ್ಲ, ಹೌದಲ್ರಿ? ಒಂದು MLA ಒಮ್ಮೆ ಆರ್ಸಿ ಬಂದದ್ರ ಒಟ್ಟ ಶಾಲೆ ಇಲ್ಲಂದ್ರು 500 ಕೋಟಿ ಗಳಿಸ್ತಾ. ಬಹಳ ಶಾಲೆ ಆಗಿತ್ತಂದ್ರ 2,000 ಕೋಟಿ 5 ವರ್ಷದಾಗ ಹೊರಗೆ ಕಡಿಕೆ ಆಗ್ತಾರ. ಮತ್ತೆ ಎಲ್ಲಿ ಪ್ರಗತಿ? ರೋಡು ಆಗುದಿಲ್ಲ, ಗಟ್ರು ಆಗುದಿಲ್ಲ, ಮತ್ತ ಲೈಟು ಹತ್ತಂಗಿಲ್ಲ, ಮತ್ ನೀರಾವರಿ ಯೋಜನೆ ಆಗಂಗಿಲ್ಲ. ಹೆಂಗಾಗೋದ್ರಿ? ಅದಕ್ಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ 239 ತಾಲೂಕುಗಳಲ್ಲಿ 29 ರಾಜ್ಯ 8 ಯೂನಿಯನ್ ಟೆರಿಟರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಕಡೆ ದಂಡ ಹಾಕ್ತಾ ಇದೆ. ಇಡೀ ದೇಶದಲ್ಲಿ ದಂಡ ಹಾಕ್ತಾ ಇದ್ದೇವೆ. ಅದಕ್ಕೆ ನೀವು ಯಾರಿಗೂ ಅಂಜಾಕ್ ಹೋಗ್ಬೇಡ್ರಿ, ತಗ್ಗಾಕ್ ಹೋಗ್ಬೇಡ್ರಿ. ನಿಮ್ಮ ಹಕ್ಕು ಕೇಳ್ರಿ, ನಾವು ನೀವು ಕೊಡಿ, ನಮ್ಮ ನೀರು ಪಡ್ಕೊಂಡು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ, ಗುರುವರಿಗೆ ಧನ್ಯವಾದಗಳು. ನೀರಾವರಿಯನ್ನು ಮಾಡ್ಬೇಕಂತೇಳಿ ಹೋರಾಟಕ್ಕೆ ಒಂದು ಸಭೆಗೆ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಕ್ಕೆ ಹಣಿಮಣಿದು ವೇದಿಕೆ ಮೇಲೆ ಇರ್ತಕ್ಕಂಥ ತಾಲೂಕಾ ಅಧ್ಯಕ್ಷರಾದ ಸಂಜು ಅವರೇ, ಮಲ್ಲು ಅವರೇ ಮತ್ತು ಅವರೇ ಭಾಳಷ್ಟು ವಕೀಲರು ಕೂಡ ಭಾಗವಹಿಸಿದರು. ಪಕ್ಷಾತೀತವಾಗಿ ತಾವು ಎಲ್ಲ ಭಾಗವಹಿಸಿದ್ರಿ, ತಾಯಂದಿರು ಕೂಡ ಭಾಗವಹಿಸಿದ್ರಿ. ತಮಗೆಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ, ಸ್ವಲ್ಪ ನಮ್ಮದ ಬೇರೆ ಹಲವಾರು ಕಾರ್ಯಕ್ರಮಗಳಿಂದ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಈಗಾಗಲೇ ಏನೇನು ವಿಷಯ ಡಿಸ್ಕಷನ್ ಮಾಡಿರಿ ಅನ್ನೋದು ಗುರುಗಳೆಲ್ಲ ತಯಾರಿ ಇದೆ. ಹೋರಾಟ ಡೇಟ್ ಫಿಕ್ಸ್ ಮಾಡಬೇಕಾಗೈತಿ ಅನ್ನುವಂಥ ವಿಚಾರನ ಸಂಜು ಅವರು ಕೂಡ ಹೇಳ್ತಾರೆ. ಯಾಕಂದ್ರೆ ನೀವು ದುಡಿತಕ್ಕಂಥವ್ರು ಏನು ತಾಯಿಯಂದಿರು ಬರ್ತೀರಿ, ತಾವೆಲ್ಲ ಇವತ್ತು ರೈತ ಸೇನಾನಿಗಳು ತಾವೆಲ್ಲ ಲೀಡರ್ಗಳೆಲ್ಲ ಬಂದಿರಿ. ಹುಕ್ಕೇರಿ ನೀರಾವರಿ ಎಷ್ಟೋ ವರ್ಷದಿಂದ ನೀರಾವರಿ ಆಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ನಮ್ಮ ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಲ್ಲ. ಇದು ಪ್ರತಿ ವರ್ಷ ಐತಿ. ಈ ಎಂದ ಡ್ಯಾಮ್ ಆಗಿತ್ತು ಅವತ್ತಿಂದ ಕೂಡ ಈ ಸಮಸ್ಯೆ ಐತಿ, ಹಿಂದೂ ಕೂಡ ಇತ್ತು. ಡ್ಯಾಮ್ ಆತ್ಮಹತ್ಯೆ ಯಾವಾಗೋ ಇದಿರ್ತಕ್ಕಂಥ ರಾಜಕಾರಣ ವ್ಯವಸ್ಥೆ ಮತ್ತು ಸರ್ಕಾರಗಳು ಮಾಡಬೇಕಾಗಿ ಮಾಡಲಿಲ್ಲ. ಅದು ದುರ್ದೈವ. ಅದನ್ನು ಮಾತಾಡ್ಕೊಂಡು ಕೂತ್ರೆ ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಮಾಡಬೇಕಾಗಿ ಮುಂದಿಂದ ಮಾತಾಡ್ಬೇಕು. ಮಾಡ್ಬೇಕಪ್ಪ ಅಂದ್ರೆ ಏನೇನು ಅದಕ್ಕೆ ಭಾಳ ರಿಸ್ಕ್ ತಗೋಬೇಕು. ಯಾಕಂದ್ರೆ ಇದು ಒಬ್ಬರಿಬ್ಬರ ಒಂದು 200 ಮಂದಿ 500 ಮಂದಿ 1000 ಮಂದಿ ಕೂಡಿದ್ರೆ ಇದಕ್ಕೆ ಈ ನಾಟಕ ಕಂಪನಿ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ 2 ನಂಬರ್ ಕಂಪನಿ ಇದಾವೆ ಸರ್ಕಾರಗಳು, 1 ನಂಬರ್ ಕಂಪನಿ ಇಲ್ಲ. ಅದಾದ್ರೂ 1 ನಂಬರ್ ಕಂಪನಿ ಇದ್ರೆ ನೀರಾವರಿ ಆಗ್ತದೆ ಗುರುಗಳು. ಇದೆಲ್ಲ ಸರ್ಕಾರಗಳು 2 ನಂಬರ್ ಕಂಪನಿ ಇದಾರೆ.
ಅಧಿಕಾರಿಗಳು 2 ನಂಬರ್ ಅದಾವ, ಸರ್ಕಾರ 2 ನಂಬರ್ ಅದ. ಇದನ್ನ ಬಹಳ ಮೆಟ್ಟಿನಿಂದ ರಿಪೇರಿ ಮಾಡಿ ನೀರಾವರಿ ಮಾಡ್ಕೊಳ್ಬೇಕು. ಹೌದಿಲ್ಲ? ಮತ್ತೆ ಬಾಯಲ್ಲಿ ನೀರಾವರಿ ಆಗ್ಬೇಕನ್ನೋದ ಆಗುವಂತ ಪರಿಸ್ಥಿತಿ ಇಲ್ಲ. ಆಗ್ಬೇಕನ್ನುವಂಗ ತಯಾರಿ ಮಾಡ್ಬೇಕಾಗಿತ್ತು. ಇವತ್ತ ತಾವು ನೀರಾವರಿ ಆಗ್ಬೇಕಾದ್ರೆ ಎಷ್ಟು ಜನ ಇದ್ರಿ? ಲಕ್ಷಾಂತರ ಜನ ಇಲ್ರು. ಹುಕ್ಕೇರಿ ತಾಲೂಕೆಲ್ಲ ನೀರಾವರಿ ಆಗ್ಬೇಕಾದ್ರೆ ಸುಮಾರು ಹುಕ್ಕೇರಿ ತಾಲೂಕು ಜನಸಂಖ್ಯೆ ಅಷ್ಟು ಐತಿ. ವೋಟಿಂಗ್ ಆಯ್ತು ಬಿಡಿ, ಎಲ್ಲ ಕೂಡ 3-3.5 ಲಕ್ಷ ಜನ ಆಯ್ತು. ನಾವೊಂದು 50,000 ಜನ ಸೇರ್ಬೇಕಲ್ಲ ಇಲ್ರು? ಕಡಿಮೆ ಅಂದ್ರು 3.5 ಲಕ್ಷ ಮಂದಿಗೆಲ್ಲ ನೀರು ಬೇಕಾಗಿತ್ತು. 3 ಲಕ್ಷ ಮಂದಿ ಮನೆಯಾಗಿರಲಿ, 50,000 ಮಂದಿ ಸೇರ್ಬೇಕಾಗಿತ್ತು. ಹೌದು, ಅದ್ರ ನೀರು ಸಿಗ್ತದೆ. ಮತ್ತದ ವಕೀಲರ ಎಲ್ಲ ವಕೀಲರೆಲ್ಲ ನಿಲ್ಬೇಕು, ಹೊಟ್ಟೆ ಒಡಾಟಿಕೆಲ್ಲ ನಿಲ್ಬೇಕು. ಎಲ್ಲ ವಕೀಲರ ಮತ್ತೆ ಯಾವ ಸಂಘಟನೆಗಳದಾವು ಎಲ್ಲರೂ ಕೂಡ ಇದನ್ನು ಹೊಂದಾಣಿಕೆಯಾಗಿ ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ. ಇದು ನೀರು. ರಾಜಕಾರಣಿಗಳು ಚರಮ ದಿಪ್ಪ ಐತಿ. ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡು ಕೇಂದ್ರ ಸರ್ಕಾರ ಎಲ್ಲರೂ ಚರಮ ದಿಪ್ಪ ಇದ್ದೇವೆ. ನಮ್ಮ ಹಕ್ಕತ್ತಿದು ನೀರು, ನಮ್ಮ ಹಕ್ಕತ್ತಿ ಹೋರಾಟ ಮಾಡಿ ನಾವು ಪಡ್ಕೋಬೇಕಾಗಿದೆ. 100% ನೀರು ಬರೋದು, ನೀರು ಬರೋದಿಲ್ಲ ಅಂತೇಳಿ ಅಲ್ಲ. ಅದಕ್ಕೆ ನೀವು ರೈತ ದೇವರುಗಳ ಜನಸಾಮಾನ್ಯರೆಲ್ಲ ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿ ಅವ್ರನ್ನ ತರೋದು ಹೆಂಗ? ಸಂಜುನ್ ತಲೆಯಾಗ ಐತಿ ಬಹಳ ಭಯಂಕರ, ಬಹಳ ದೊಡ್ಡ ಪ್ರಮಾಣದ ತಲೆಯಾಗ ತಗೊಂಡು ಸಂಜು ಆಯ್ತು, ಸಂಜುನ್ ಜೊತೆ ಇರ್ತಕ್ಕಂಥ ಎಲ್ಲ ಬಳಗಾತು. ಇಲ್ಲ ನೀರಾವರಿ ಮಾಡೋದ್ರ ಅಧ್ಯಕ್ಷರೇ ಬಿಡಂಗಿಲ್ಲ, ಅದೇನು ಬೇಕಾದಾಗಲಿ ಒಂದು 10-12 ದಿವಸನಾಗ ನಾವು ಒಂದು ಗೈಟ್ ನಿರ್ಧಾರ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಡೇಟ್ 100ಕ್ಕೆ 100 ನಾವು ಒಂದು 50,000 ಲಕ್ಷ ಜನ ಸೇರಿಸ್ತೀವಿ ಅಧ್ಯಕ್ಷರ. ಸಂಜು ಹೇಳ್ತಾನೆ. ನಿಜಗೂ ಕೂಡ ತಾವು ಕೆಲವು ಜನ ಭರವಸೆಯನ್ನು ಕೊಟ್ಟಿರ್ಬೇಕು ಹೇಳತ್ತಾರ. ಇಬ್ರು ಹೇಳುದು ಬೇರೆ. ಉರ್ಲಾಪುರ ಚಳವಳಿ ಆಗಿರ್ತಕ್ಕಂಥ ತಾಕತ್ತು ಬೇರೆ. ಅದು ರಾಜ್ಯದ ವಿಷಯ. ರಾಜ್ಯದ ಕಬ್ಬು ಬೆಳೆಗಾರ ಸಮಸ್ಯೆ ಇತ್ತು. ತಿಂಗಳ ಗಂಟಲೆ 2 ತಿಂಗಳ ಗಂಟಲೆ ನಾವೆಲ್ಲ ರೈತರು ಹೋಗಿ ಸಾವಿರಾರು ಮಂದಿದೆಲ್ಲ ಕಾಲು ಬಿದ್ದು ಅಡ್ಡಾಡಿ ದೊಡ್ಡ ರೈತರದ ಬರೀಪ್ಪ 4-5 ವರ್ಷ ₹1 ಹೆಚ್ಚಾಗಿಲ್ಲ, ನಿನ್ ಕಾಲು ಬೀಳ್ತು, ಬರೀ ನಮಗೆ ಅನ್ಯಾಯ ಆಗತ್ತಿ, ನಾವೆಲ್ಲ ಹೊಂದಾಣಿಕೆ ಆಗೋಣ ಬರ್ರಿ ಅಂತೇಳಿ ಅವ್ರ ಕಡೆ ಹೋಗಿ ಪಟ್ಟಿ ತಂದು ಅದೊಂದು ನಮ್ಮೆಲ್ಲರ ಸರ್ಕಾರ ಆಶೀರ್ವಾದದಿಂದ ನಾಡಿನ ಎಲ್ಲ ಪರಮ ಪೂಜ್ಯರ, ವಕೀಲರ, ಮಾಜಿ ಸೈನಿಕರ ಎಲ್ಲ ರೈತ ಪರ ಸಂಘಟನೆಗಳಿಂದ ಅದೊಂದು ಶಕ್ತಿ ಆಯಿತು. ಆ ಶಕ್ತಿ ಮೇರೆಗೆ ಸರ್ಕಾರ ಬಂದ ರೈತರ ಕಾಲು ಬಿದ್ದು ಅದೊಂದು ನಿರ್ಣಯ ಆಗ್ತಕ್ಕಂಥ ಹೋರಾಟ. ಇದು ಕೂಡ ಪಕ್ಷಾತೀತವಾಗಿ ಹೋರಾಟ ಆಗ್ಬೇಕು. ರೈತ ಸಂಘದವ್ರು ಅಷ್ಟ ಅದಾರಪ್ಪ, ಅವ್ರು ಅಷ್ಟ ಮಾಡ್ಲಿ, ಸಂಜು ಅವಣ್ಣ ಅವ್ರು ಮಾಡ್ಲಿ, ಪ್ರೇಮ್ ಸಾಹೇಬ್ರು ಮಾಡ್ಲಿ, ಮಲ್ಲು ಮಾಡ್ಲಿ, ಮತ್ತೊಬ್ರು ಮಾಡ್ಲಿ, ನೀವೇನಾದ್ರು ಅಂದಿರಪ್ಪ ಅಂತಂದ್ರ ದೋಖ ಯಾರಿಗಾಗುದು? ಯಾರಿಗಾಗುದ? ಸಂಜುಗೂ ಆಗುದು, ಈ 3.5 ಲಕ್ಷ ಮಂದಿಗೂ ಆಗುದು. 3.5 ಮಂದಿದ ಲಕ್ಷದ ಇಲ್ಲಿ ಇರ್ಬೇಕ. ಆಮೇಲೆ ರಾಜ್ಯದ ಲಕ್ಷದ ಇಲ್ಲಿ ನಮ್ಮದೆಲ್ಲ ಇರ್ತದೆ. ನಿಮಗೆ 3.5 ಲಕ್ಷ ಮಂದಿದ ಲಕ್ಷ ಇರಲಿಲ್ಲ, ಇದು ಸಕ್ಸಸ್ ಆಗುದಿಲ್ಲ. ಹೌದು, ಬಹಳ ಸೀರಿಯಸ್ ವಿಷಯ. ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಗುರುಗಳು. ಸಂಜು 1000 ಕೋಟಿ ಗಂಟೆ ವ್ಯವಹಾರ ಇತ್ತು. ಎಲ್ಲಾ ನೀರಾವರಿ ಆಗ್ಬೇಕಾದ್ರೆ ಸಾವಿರಾರು ಕೋಟಿಗಿಂತ ಹೆಚ್ಚಿನ ಖರ್ಚಂತೆ, ಕಡಿಮೆ ಇಲ್ಲ. ಬಹುಶಃ ನೀವು ಹುಕ್ಕೇರಿ ಸರ್ಕಲ್ದಾಗ ಹೋರಾಟ ಮಾಡ್ಬೇಕು ಅನ್ನುವಂತ ಚಿಂತನೆ. ಹೌದು, ಸರ್ಕಲ್ದಾಗ ಮಾಡೋಣ. ನಮಗಂತೂ ರೈತ ಸಂಘದವ್ರಿಗೇನು ಹೋರಾಟ ಮಾಡೋ ಸರ್ಕಲ್ ಆದಾಯದ ಭಯ ಇಲ್ಲ, ನಮ್ಮದ ಸೇವೆ ಆದಾಯ ಐತಿ. ಆದ್ರೆ ನಮಗ್ ಭಯ ನಿಮ್ದ ಈ ಹುಕ್ಕೇರಿ ತಾಲೂಕು ರೈತರೆಲ್ಲ ಒಕ್ಕಟ್ಟ ಆಗ್ತಿರೋ ಇಲ್ಲೋ ಅನ್ನುವಂತ ಭಯ ನಮಗೈತಿ. ಸಂಜೂಗಿಲ್ಲ. ಸಂಜೂಗ್ ಅಧ್ಯಕ್ಷರ ಏನ್ ಬೇಕಾದಾಗ್ಲಿ ಎಲ್ಲ ಜನ ರೆಡಿ ಆಗ್ಯಾರ. ನಾಳಿಂದ ಇವರೆಲ್ಲ ಕೆಲಸ ಕಳಿಸ್ತಾರೋ. ಒಂದು 10-12 ದಿವಸನಾಗ ತಾವು ಒಂದು ಡೇಟ್ ಕೊಟ್ಟು ಬಿಡ್ರಿ, ಈಗ ಫಿಕ್ಸ್ ಮಾಡಿದ್ರೆ ನಾಳಿಂದ ನಾವು ಕೆಲಸ ಕಲ್ತು ಅಂತೇಳಿ ಸಂಜೆ. ಈಗ ಮತ್ತೆ ನೀವು ಭಾಷಣ ಕೇಳಿದ್ರೆ ನಾಳಿಂದ ತಮ್ಮ ಕೆಲಸ ಕೈತಿರಪ್ಪ ಅಂದ್ರೆ, ಮನಿ ತೆಗೆದು ಕೈತಿರಪ್ಪ ಅಂದ್ರ ಸಂಜು ನಾಳೆ ಈ ನಿಮಗೇನು ಲಾಭ ಮಾಡಬೇಕು, ಒಳ್ಳೇದು ಮಾಡ್ಬೇಕು ಅನ್ನೋದು ಫೇಲ್ ಆಗುತ್ತೆ. ಅವಾಗ ಸಂಜು ಗತಿರಿ ನಾವು ಸಂಜು ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ಬೇಕಾಗಿತ್ತು ಹೆಂಗ ಅಂತೇಳಿ ನೀವು ಮಾತಾಡೋದು ಆಗ್ಬಾರ್ದು. ದುಡಿಯವ್ರು ನೀವು ಇದ್ರಿ,
ಸಂಜೆ ಒಬ್ಬನಿಂದ್ರ ಇವತ್ತಿಷ್ಟೆಲ್ಲ ಲಕ್ಷ ಜನ ಕೂಡ್ಸಕ್ ಆಗಿಲ್ಲ. ತಾವೇನ್ ಈಗ ಒಂದ್ 300-400 ಮಂದಿ ರೈತ ಕೂಡಿರ್ಲಿಲ್ಲ. ನೀವು ದಿವಸ 100 ಮಂದಿ ಒಂದು ಮನುಷ್ಯನಿಗೆ ಏನು 300 ಮಂದಿ 200 ಮಂದಿ ಕೂಡಿರ್ಲಿಲ್ಲ. 300 ಮಂದಿ ದಿವಸ ಒಂದು 3-4-5 ಸಾವಿರ ಮಂದಿ ದಿವಸ ಕಾಲು ಬರ್ಬೇಕು. ನೀವು 10,000 ಮಂದಿ ಆ ಟಗರಿಲ್ಲ ಮಂದಿ ನಮ್ಮದ ನೀರಲ್ರಿ. ಇವ್ರಿಗೆ ನಾವು ದಿವಸ ತುಪ್ಪ ಹುಗ್ಗಿ ಅಂಬಲಿ ಕೊಡ್ತು ಅಂದ್ರು ಕೂಡ ಇದೇನೋ ಆಯ್ತು, ಇದೇನೋ ಬೇರೆ ನಡೆದೈತಿ, ಹೋದ್ರ ತಪ್ಪಾಕೈತಿ, ರಾಜಕಾರಣ ಐತಿ, ಒಬ್ಬ ಯಾವ MLA ಬೇಯ್ತಾನೋ, ಒಬ್ಬ ಯಾವ ರಾಜಕಾರಣ ಬೇಯ್ತಾರೋ ಅನ್ನೋ ಅಂತ ಹೊಲಸು ಗುಣ ಕೆಲವು ಜನರೊಳಗೆ. ಹೌದು ನೋಡ್ರಿ, ಸಂಜು ಪಾಪ ಇವೆಲ್ಲ ಬಳಗ ಅವನು ಸುಮಾರು ಎಷ್ಟೋ ವರ್ಷದಿಂದ ನಮ್ಮ ಜೊತೆ ಸಂಘಟನೆ ಸೇವಾ ಮಾಡತ್ತ. ನಿಮ್ಗೆ APMC ತರಿಸ್ಕೊಟ್ಟು, ಕಾರ್ಖಾನೆ 100 ಕೋಟಿ ರೂಪಾಯಿ ಇಷ್ಟು ಕೊಟ್ಟು ಎಲ್ಲ ಬಳಗ ಕರ್ಕೊಂಡು ಸಾವಿರಾರು ಹೋರಾಟ ಮಾಡಿದ್ರು. ನಮ್ಮ ಬದುಕನ್ನು ಇದೆಲ್ಲ ಹಿಂದೆ ತ್ಯಾಗ ಮಾಡಿದಾಗ ಇದೆಲ್ಲ ನಿಮಗೆಲ್ಲ ಲಾಭ ಆಗತ್ತೆ. ನೀರು ಕೂಡ ಅಷ್ಟ ಐತಿದೆ. ಈಗ ಬಹಳ ಕೆಲಸ ಮಾಡಬೇಕಾಗಿ ನೀವು ಬರೋಬ್ಬರಿ ಇವತ್ತು 10 ದಿವಸ ಹೋರಾಟ ಮಾಡ್ತೀರೋ, 15 ದಿವಸ ಮಾಡ್ತೀರೋ, 20 ದಿವಸ ಮಾಡ್ತೀರಿ. 20 ದಿವಸ ನಿಮ್ಮಂತವ್ರ 300 ಮಂದಿ ಅಲ್ಲ, ಇನ್ನು ಮಾತ್ರ 300 ಮಂದಿ ಮನೆ ಬಿಡಿಸ್ಬೇಕು. ನೀವು ಮಾತ್ರ ಅವ್ರು 300 ಮಂದಿ ಮನೆ ಬಿಡಿಸ್ಬೇಕು. 50,000 ಲಕ್ಷ ಬಾಯಿಗೆ ಅನ್ನಂಗ ಆಗುದಿಲ್ಲ. ಅಕ್ಕತ್ರಿ ಹಿರಿಯರ ಮಾತಾಡ್ಬೇಕು. ನೀವು ಮಾತಾಡಲಿಲ್ಲ ಅಂದ್ರೆ ಡೇಟ್ ಫಿಕ್ಸ್ ಮಾಡೋದಿಲ್ಲ. ಇಲ್ರಿ ಅಧ್ಯಕ್ಷ, ನಾವು ಹಿಂಗೆ ಒಟ್ಟು ನೀವು ಎಲ್ಲದಕ್ಕೂ ರೆಡಿ ಅದು 1 ಲಕ್ಷ ಮಂದಿ ಸೇರಿಸ್ಲು ಅಂತೇಳಿ ನೀವು ತೀರ್ಮಾನ ಮಾಡೋರಿಗೆ ನಾವು ಒಪ್ಪುವುದಿಲ್ಲ. ಇವತ್ತು ಒಂದಿನ ನೀವು ಬಂದು ಆದ್ರೆ ಉದ್ಧಾರ ಆಗೋದಿಲ್ಲ. 1 ತಿಂಗಳು 15 ದಿವಸ ನೀವು ಮನೆ ಬಿಡ್ಬೇಕು. ಚಳವಳಿ ಪ್ರಾರಂಭ ಆದ್ರೆ ಗುರುಗಳ 1 ದಿನಕ್ಕೆ ಮುಗಿಬಹುದು, 2 ದಿನಕ್ಕೆ ಮುಗಿಬಹುದು, 3 ದಿನ, 4 ದಿನ, 5 ದಿನ, 6 ದಿನ, 7 ದಿನ, 8 ದಿವಸ, 10 ದಿವಸ ಹೋಗ್ಬೋದು. ಇದಕ್ಕೆ ಆರ್ಥಿಕತೆ ಮೂರು ಕೂಡ ಐತಿ. ಇದ್ದ ಒಪ್ಪಂದ ನಮ್ಮ ಮನೆ ಗುರುಗಳು ರಾಮದುರ್ಗದಾಗ ಒಂದು ಡೇಟ್ ಫಿಕ್ಸ್ ಮಾಡಿ ಬಂದ. ಅಲ್ಲಿ ಸುಮಾರು 2,000 ಜನ ಕೂಡ್ರಿ ರೈತರು. ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಪಬ್ಲಿಕ್ದಾಗ ಮನೆಗೆ 500, ಅವ್ರು 1.5 ಲಕ್ಷ ಮಂದಿ ಇದಾರ. ಸುಮಾರು ಒಂದು 20-30 ಸಾವಿರ ಕುಟುಂಬ ಅದಾವ. ಒಂದು 20,000 ಕುಟುಂಬಕ್ಕೆ 500 ರೂಪಾಯಿ ಬಿಟ್ಟರೆ 1 ಕೋಟಿ ರೂಪಾಯಿ ರೊಕ್ಕಗಳು ಹಾಕಿತ್ತು, ರೊಕ್ಕಗಳು ಮಾಡ್ಕೊಡಿ. ಈ ಯಾವುದು ಬಿಡಿಯಿಲ್ಲ. ಯಾವ ರಾಜಕಾರಣಿಗಳು ಬಂದ ಯಾವಾಗ ಒಬ್ಬ ಅನ್ನ ಹಾಕ್ತಾನಂದ್ರೆ ಬೇಡ. ಹೌದ್ರಿ, ನಾಳೆ ಅವ್ರ ಮಾತು ಕೇಳ್ಬೇಕಾಗ್ತೈತೆ. ಪರ್ಸನ್ ಮನೆಗೆ ನೀವು ಪಟ್ಟಿ ಬಿಡ್ಕೋಬೇಕಾಗೈತಿ. ಎಲ್ಲಿ ನೀರಾವರಿ ಆಗ್ಬೇಕಾಗಿತ್ತು, ನೀವು ಮನೆಗೆ 500 ರೂಪಾಯಿ ಪಟ್ಟಿ ಬಿಡ್ಕೋಬೇಕಾಗೈತಿ. ನೀವು ಒಂದು 20-30 ಸಾವಿರ ಮನಿ ಒಂದು ಸಂಘಟನೆ ಒಂದು ಕಮಿಟಿ ಮಾಡಿ ಹಣ ನಾಳೆ ದಿವಸ 5 ಲಕ್ಷ ಖರ್ಚು ಬರಲಿ, 10 ಲಕ್ಷ ಬರಲಿ, ಊಟ ಕಡಿಮೆ ಹೋಗಂಗಿಲ್ಲ. ಹೋರಾಟದಾಗ ಗುರ್ಲಾಪುರ ಚಳವಳಿ ಯಶಸ್ವಿ ಆಗ್ಬೇಕಂದ್ರೆ ಏನ್ ಬೇಕು ಮುಟ್ಟಿತ್ತು, ಅಂಬಲಿತ್ತು, ಹಾಲಿತ್ತು, ಏನ್ ಅವ್ರಿಗೆ ಏನ್ ಬೇಕು ಅವ್ರ ತಗೊಂಡ್ಬರ್ತಾರೆ, ಅವ್ರ ಮಾಡ್ತಾರೋ. ಅದು ದೊಡ್ಡ ಬುಂದೇಲಿ ಇರ್ತಿತ್ತು, ರೊಟ್ಟಿ ಇರ್ತಿತ್ತು, ಕಾಯಿಪಲ್ಲೆ ತರ್ತಾರೆ. ಎಲ್ಲ ರೀತಿಯಿಂದ ಮುಂಜಾನೆ 8-9 ಊಟ ಸ್ಟಾರ್ಟ್ ಆದ್ರೆ ಗುರುಗಳು ರಾತ್ರಿ 12 ಗಂಟೆ ಮಟ್ಟ ಊಟ ಚಾಲು. ಹೀಗಾಗಿ ಅದು ನಿಮಗೂ ಕೂಡ ಹಂಗ ಈಗೆಲ್ಲ ಕೂಡ ಇದು ವಿಷಯ. ಹಣನ ಬೇಕು ಮಾಡ್ರಿ. ಯಾರು ಹಿರಿಯರು ಪಾಪ ಇದ್ದವ್ರ ಇಲ್ರಿ ನಾವು ಒಂದು 2 ಲಕ್ಷ ಖರ್ಚು ಮಾಡ್ತು, 3 ಲಕ್ಷ ಖರ್ಚು ಮಾಡ್ತು ಅಂದ್ರ ಒಂದ್ ದಿನದ ಜಾತ್ರೆ ಆಗೋದಿಲ್ಲ. ಈಗ ನೀವು ಮನೆ 10 ದಿವಸನಾಗ ಅಡ್ಡಾಡಿ ಎಲ್ಲ ಪಟ್ಟಿ ಕೂಡ ಕಲೆಕ್ಟ್ ಮಾಡ್ಬೇಕು. ಅವ್ರ ಪಟ್ಟಿ ಬಂದಾಗ ಮಾತಾಡ್ತಾನೆ. ಯಾಕಂದ್ರೆ ನಾನು ಅದಕ್ಕೆ ಸ್ವತಃ ಅಲ್ಲೂ ಸ್ಟ್ರಗಲ್ ಆಗ್ತೀನಿ. ಕಾರ್ಯಕ್ರಮಗಳಿಗೆ ತಯಾರಿ ಮಾಡಿರ್ತು. ಇವೆಲ್ಲ ಕೂಡ ಗಂಭೀರತೆ. ಹೋರಾಟ ಬಾಯಿಲೆ ಅನ್ನಂಗಲ್ಲ, ಶ್ರಮ ಐತಿ. ಮಂದಿನ ಕಾಲು ಬಿದ್ದು ಕರ್ಕೊಂಡ್ ಬರ್ಬೇಕು, ಅವ್ರ ಕಡೆ ಪಟ್ಟಿ ಇಸ್ಕೋಬೇಕು, ಅವ್ರ ಸ್ವಾಭಿಮಾನ ತುಂಬಬೇಕು. ಇಲ್ಲಿ ತಂದು ಬೀದಿ ಒಳಗೆ ಕುಡಿಸಿ ನಿಮಗೆ ನೀರು ಕುಡಿಸ್ತಾರೆ. ಇಡೀ ನಾವು 31 ಜಿಲ್ಲೆಯ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಜೊತೆ. ನಮ್ದೇನು ತೊಂದರೆ ಇಲ್ಲ. ನಮ್ಮ ಸೇವಾ ಮಾಡೋದು ನಮ್ದು ಅದ ಸೇವಾ ಐತೆ. ನಿಮ್ ಸೇವಾ ಮಾಡೋದು ನಮ್ಮ ಭಾಗ್ಯ ತಿಳ್ಕೊಂಡು ನಾವೆಲ್ಲ ವಿಷಯದಾಗ ಸ್ಟ್ರಗಲ್. ಮುಖ್ಯಮಂತ್ರಿಗೂ ಎದುರುದಿಲ್ಲ, ಈ MLAಗಳಿಗೂ ಎದುರುದಿಲ್ಲ, ಯಾವ ಅಧಿಕಾರಿಗಳಿಗೂ ಎದುರುದಿಲ್ಲ. ಜನ ಕೂಡ್ಬೇಕ, ನಿಮ್ಗೆ ಲಾಭ ಮಾಡ್ಬೇಕಾಗೈತಿ. ಆ ಲಾಭಕ್ಕಾಗಿ ನಮ್ಮ ಶ್ರಮ ಹಾಕ್ತು, ನಮ್ಮ ಇಡೀ ಶಕ್ತಿಯನ್ನೆಲ್ಲ ಅದಕ್ಕೆ ಹಾಕ್ತು. ಶರೀರ ಕೂಡ ಅದಕ್ಕೆ ಗಟ್ಟಿ ತಂದೆ ತ್ಯಾಗ ಮಾಡ್ತು. ನೀವ ಗಟ್ಟಿ ಆಗಲಿಲ್ಲ ನಾವು ತ್ಯಾಗ ಮಾಡಕ್ ಆಗುದಿಲ್ಲ. ಹೌದ್ರಿ? ಬೇರೆ ಜಿಲ್ಲೆಯಲ್ಲಿ ಎಷ್ಟು ಜನ ಬರ್ತಾರ ಪಾಪ, 100 ಮಂದಿ ಬಂದಾರು, 50 ಮಂದಿ ಬಂದಾರು, 200 ಮಂದಿ ಬಂದಾರು. ಲಕ್ಷ ಜನ ಕೂಡಿದಾಗ ಅವರು 1,000 ಮಂದಿ ಬರ್ತಾರೆ. ಹೌದ್ರಿ ಸಂಜು? ಇದೆಲ್ಲ ತಾವು ತಾಯಿಯಂದಿರು ಕೂಡ ಮನಸ್ಸು ಮಾಡ್ಬೇಕು. ತಾಯಿಯಂದಿರು ಚೆನ್ನಮ್ಮಾಜಿಗಳು ಕೂಡ ಇವ್ರ 50,000 ಮಂದಿ ಕೂಡಿದಾಗ ನೀವು ಒಂದು 20,000 ಮಂದಿ ಬೇಕು. ಅವಾಗ
ಅವಾಗಳಿಗೂ ನೀರು ಬೇಕು. ನಾಳೆ ನಮಗೆ ಭೂಮಿಗೆ ನೀರು ಬಂತಪ್ಪ ಅಂದ್ರೆ ನಾವು ಕಬ್ಬು ಹಚ್ಚಿದ್ದು, ಮತ್ತೊಂದೇನು ಚಲೋ ಅಂತ ಬೆಳೆ ಬೆಳೆದು ಅಂದ್ರೆ ನಿಮ್ಗೆ ಬಂಗಾರ ತರಬಹುದು, ಚಲೋ ಅಂತ ಸಾಡಿ ತಂದು ಕೊಡುವುದು. ಎಲ್ಲಿದು ಕೊಡುದ? ಸಾಲನ ಮಾಡೋದ್ರ ಸಾಧ್ಯ ಇಲ್ಲ. ಅದಕ್ಕೆಲ್ಲ ತಾಯಿಯಂದಿರು ಕೂಡ ನೀವು ಈಗಿಂದ ರೊಟ್ಟಿ ಬಿಡಿಯಾಕ ಚಾಲು ಮಾಡ್ಬೇಕು. ಹುಡುಗರು ಕತಿ ಇದ್ರಿಂದ 50,000